ಪ್ರಾರ್ಥನೆ ಮಾಡ್ಕೊಳ್ಳೋಣ. ಎಸ್ಸಪ್ಪ, ನಮ್ಮ ಬಹಳಾಗಿ ಪ್ರೀತಿ ಮಾಡೋಳ್ಳದವರೇ, ನಿಮಗೆ ಸ್ತೋತ್ರ ಕರ್ತನಪ್ಪ. ಈ ಕಾನ್ಫರೆನ್ಸ್ ಝೂಮ್ ಮೀಟಿಂಗ್ ಮುಖಾಂತರ ಕರ್ತನಪ್ಪ ನಿನ್ನನ್ನು ಆರಾಧಿಸೋದಕ್ಕೆ ಕರ್ತನಪ್ಪ, ನಿನ್ನ ವಾಕ್ಯವನ್ನು ಕೇಳುವಂತ ಕರ್ತನ ಒಂದು ಅವಕಾಶವನ್ನು ಕರ್ತನಪ್ಪ ನೀವು ಎಲ್ಲರಿಗೂ ನೀಡಿದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ ರಾಜ. ಸ್ತೋತ್ರ ಕರ್ತನೆ. ಆ ವಾಕ್ಯವನ್ನು, ನಿಮ್ಮ ವಾಕ್ಯವನ್ನು ಹೇಳುವಾಗ ಕರ್ತನಪ್ಪ, ನಾವು ಅದನ್ನು ಸರಿಯಾಗಿ ಗ್ರಹಿಸಿಕೊಂಡು ಕರ್ತನೆ ಹೃದಯದಲ್ಲಿ ಮುದ್ರೆ ಮಾಡಿಕೊಂಡು ಕರ್ತನೆ ಮತ್ತೊಬ್ಬರಿಗೆ ಹೇಳುವಂತ ಮಕ್ಕಳಾಗಿ ನಾವು ನಮ್ಮನ್ನು ಮಾರ್ಪಡಿಸಿರಿ ರಾಜ. ಈ ನನ್ನ ಚಿಕ್ಕ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ಸ್ತೋತ್ರ. ಕ್ರಿಸ್ತನಾದ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇನೆ ತಂದೆ, ಆಮೆನ್. Amen. Can you hear me? Yes. Okay, thank you. So we are continuing our lesson, spiritual healing. ನಾವು ಈ ಆತ್ಮಿಕ ಸ್ವಸ್ಥತೆಯನ್ನ ಮುಂದುವರಿಸೋಣ. And just to remind ourselves, this message is talking about the true healing that we need in our life. ಸೊ ನಿಮಗೆ ನೆನಪಿಸೋದಕ್ಕೋಸ್ಕರ ಹೇಳ್ತೇನೆ, ಈ ಒಂದು ಆತ್ಮಿಕ ಸ್ವಸ್ಥತೆ ಅನ್ನುವಂಥದ್ದು ನಿಜವಾದ ಸ್ವಸ್ಥತೆ, ಅದು ನಮಗೆ ಬೇಕಿರುವಂಥದ್ದು. And last week we looked at the main discourse, the second point, what we must do. ಎರಡನೇದಾಗಿ ನಾವು ನೋಡಿದ್ದು, ಎರಡನೇ ಪಾಯಿಂಟ್, ನೀವು ಏನು ಮಾಡಬೇಕು ಎಂಬುದಾಗಿ ಕಳೆದ ವಾರ ನೋಡಿದ್ವಿ. And before that we looked at the reason why people face continuous failure. ಅದಕ್ಕಿಂತ ಮುಂಚೆ ಮೊದಲನೇದಾಗಿ ನಾವು ನೋಡಿದ್ದು, ಜನರು ಯಾಕೆ ಈ ಒಂದು ವೈಫಲ್ಯಗಳನ್ನು ಅವ್ರ ಜೀವನದಲ್ಲಿ ಸತತವಾಗಿ ಅನುಭವಿಸ್ತಿದ್ದಾರೆ ಎಂಬುದಾಗಿ. And honestly, the absolute reason why people face failure is that they don't have the complete Christ. ಯಾಕೆ ಜನರು ಅವರ ಜೀವಿತದಲ್ಲಿ ವಿಫಲರಾಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ಪರಿಪೂರ್ಣ ಕ್ರಿಸ್ತನನ್ನ ಅವರು ಹೊಂದಿಲ್ಲ. So some people, they don't even have salvation at all. They fall into idol worship. They fall into being self-centered or believing that there is no God. ಅನೇಕರು ರಕ್ಷಣೆನೇ ಹೊಂದಿಲ್ಲ, ಹಾಗಾಗಿ ಅವರು ಕ್ರೈಸ್ತರಾಗಿದ್ರು ಕೂಡ ವಿಗ್ರಹಾರಾಧನೆಯಲ್ಲಿ ಬೀಳ್ತಿದ್ದಾರೆ, ಅನೇಕ ಸಮಸ್ಯೆಗಳಿಗೆ ಒಳಗಾಗ್ತಿದ್ದಾರೆ, ದೇವರೇ ಇಲ್ಲ ಅನ್ನುವಂತಹ ಅಂತ್ಯಕ್ಕೆ ಅವ್ರು ಬರ್ತಾರೆ. But many Christians, they fall into religion. So religious living that holds on to everything else except for Christ. ಹಾಗಾಗಿ ಯಾರಿಗೆ ಈ ಸುವಾರ್ತೆ ಗೊತ್ತಿರಲ್ವೋ ಅಂತವರೆಲ್ಲರೂ ಕೂಡ ಬೇರೆ ಎಲ್ಲಾ ವಿಷಯಗಳನ್ನ ಹಿಡ್ಕೊಳ್ತಾರೆ, ಆದ್ರೆ ಕ್ರಿಸ್ತನನ್ನ ಮಾತ್ರ ಅವ್ರು ಹಿಡ್ಕೊಳ್ಳಲ್ಲ. So like Matthew 16:13-15, it's the wrong confession of who Jesus is. ಮತ್ತಾಯ 14ನೇ ಅಧ್ಯಾಯ 13ರಿಂದ 14 ತನಕ ನಾವು ನೋಡಿದ್ರೆ 15 ತನಕನೂ ನೋಡ್ತೀವಿ. ಯೇಸು ಯಾರು ಅಂತ ಕೇಳಿದ್ದಕ್ಕೆ ಅವರು ತಪ್ಪಾದ ಉತ್ತರಗಳನ್ನ ಕೊಡ್ತಾರೆ. So many people, they live a walk of faith where they think Jesus is, like John the Baptist, Elijah, Jeremiah. They think Jesus came to love many people, or Jesus came to give us the great fire of the Holy Spirit, or that he came to give us the law. ಈ ಒಂದು ಯೇಸು ಕ್ರಿಸ್ತನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿರೋದೇನಂದ್ರೆ, ಈಗ ಸ್ನಾನಿಕನಾದ ಯೋಹಾನನು ಅಂತ ಹೇಳಿದ್ರೆ ಅದ್ಭುತಗಳನ್ನ ಮಾಡುವಂತ ಯೇಸು ಅಂತಾನೋ, ಅಥವಾ ಎರೇಮಿಯನು ಅಂತ ಹೇಳಿದ್ರೆ ಪ್ರೀತಿ ಮಾಡುವಂತ ಯೇಸು ಅಂತಾನೋ, ಎಲಿಯಾ ಅಂತ ಹೇಳಿದ್ರೆ ಬೆಂಕಿಯನ್ನ ಸುರಿಸುವಂತ ಯೇಸುವಾಗಿನೋ ಅವರು ಅನ್ಕೊಂಡಿದ್ರು. And the deeper we go into religion, so the deeper we go into the teachings of John the Baptist, Elijah, Jeremiah, the bigger our spiritual problems become. ಎಷ್ಟು ಆಳಕ್ಕೆ ನಾವು ಸ್ನಾನಿಕನಾದ ಯೋಹಾನನು, ಎರೇಮಿಯನು, ಎಲಿಯನ ಒಂದು ಬೋಧನೆಗಳ ಒಳಗೆ ಆಳಕ್ಕೆ ಹೋಗ್ತೀವೋ ಅಷ್ಟು ಆತ್ಮಿಕ ಸಮಸ್ಯೆಗಳು ದೊಡ್ಡದಾಗುತ್ತೆ. Because that is not the complete Christ, that is not the absolute Christ, that is just, holding on to other prophets, other teachings. ಯಾಕಂದ್ರೆ ಆ ರೀತಿ ನಾವು ಸತ್ಯವನ್ನು ಸರಿಯಾಗಿ ತಿಳ್ಕೊಂಡಿಲ್ಲ ಅಂತ ಹೇಳಿದ್ರೆ ಅದು ಸಂಪೂರ್ಣ ಕ್ರಿಸ್ತನಾಗಿರೋದಕ್ಕೆ, ಕೇವಲ ಕ್ರಿಸ್ತನಾಗಿರೋದಕ್ಕೆ ಆಗುವುದಿಲ್ಲ. ಎಲ್ಲಾ ಬೋಧನೆಗಳಂತೆ ಇದು ಕೂಡ ಒಂದು ಬೋಧನೆ ಆಗ್ಬಿಡುತ್ತೆ. So even us who receive salvation, who are the children of God, we can fall into these problems if we don't have the complete Christ. ನಾವು ರಕ್ಷಣೆ ಹೊಂದಿದ್ದೀವಿ, ಯೇಸುನ ನಂಬಿದೀವಿ ಅನ್ಕೊಂಡು ಕೂಡ ಕೇವಲ ಕ್ರಿಸ್ತನೆಂಬ ಒಂದು ತೀರ್ಮಾನಕ್ಕೆ ಬಂದಿಲ್ಲ ಅಂದ್ರೂ ಕೂಡ ನಮ್ಮ ನಂಬಿಕೆ ಕೂಡ ಬಲಹೀನವಾಗಬಹುದು. So last week we looked at what we have to do. So we have to receive the true spiritual strength and hold on to only Christ. ಸೊ ಎರಡನೇದಾಗಿ ನಾವು ನೋಡಿದ್ದು ನೀವು ಏನ್ ಮಾಡ್ಬೇಕು ಅನ್ನೋದ್ರಲ್ಲಿ ನೋಡುವಾಗ ನಿಜವಾಗ್ಲೂ ಕೂಡ ನಾವು ದೇವರ ವಾಕ್ಯವನ್ನ ಹಿಡ್ಕೊಂಡು ಆತ್ಮಿಕ ಬಲವನ್ನು ಹೊಂದ್ಕೋಬೇಕೆಂಬುದಾಗಿ. So last week we said the first thing we need is the word of the covenant.
ಮೊದಲನೇದಾಗಿ ನಾವು ನೋಡಿದ್ದೇನು ಅಂದ್ರೆ ವಾಕ್ಯ ಬೇಕು, ದೇವರ ಒಡಂಬಡಿಕೆ ನಮಗೆ ಮುಖ್ಯವಾಗಿ ಬೇಕಿರುವಂತದ್ದು. Without the word of Christ as our foundation, we use our own thoughts, our own standards. ವಾಕ್ಯ ಅಥವಾ ದೇವರ ಒಡಂಬಡಿಕೆ ಅಲ್ಲದೆ ನಾವು ಜೀವಿಸೋದಾದ್ರೆ ನಮ್ಮ ಸ್ವಂತ ಆಲೋಚನೆಗಳನ್ನ ನಾವು ಬಳಸ್ಕೋಬೇಕಾಗುತ್ತೆ. And then the second thing we have to have is only Christ, absolute Christ. ಎರಡನೇದಾಗಿ ನಾವು ಮಾಡ್ಬೇಕಾಗಿರೋದು ಏನಂದ್ರೆ ಕೇವಲ ಕ್ರಿಸ್ತನನ್ನ, ಸಂಪೂರ್ಣ ಕ್ರಿಸ್ತನನ್ನ ಯಾವಾಗ್ಲೂ ಹೊಂದಿರ್ಬೇಕಾಗಿರುವಂತದ್ದು. The third thing is only the Holy Spirit. So we have to experience the power of the Holy Spirit. ಮೂರನೇದಾಗಿ ನಮ್ಮೆಲ್ಲರ ಜೀವನದಲ್ಲಿ ಅತ್ಯಂತ ಮುಖ್ಯವಾಗಿ ಹೊಂದಿರಬೇಕಾಗಿರುವಂತದ್ದು ಕೇವಲ ಪವಿತ್ರ ಆತ್ಮ, ಆತನ ಶಕ್ತಿಯನ್ನು ಹೊಂದಿ ನಾವು ಸಾಕ್ಷಿಗಳಾಗಿರ್ಬೇಕು. And the fourth thing, only prayer. So we have to have the spiritual communication with God. ಮತ್ತೆ ನಾಲ್ಕನೇದಾಗಿ ಕೂಡ ಕಳೆದ ವಾರ ನಾವು ನೋಡಿದ್ದು ಕೇವಲ ಪ್ರಾರ್ಥನೆಯನ್ನು ನಾವು ಹೊಂದಿರಬೇಕು. ಯಾಕಂದ್ರೆ ಪ್ರಾರ್ಥನೆ ಮೂಲಕನೇ ನಾವು ಎಲ್ಲವನ್ನ ಜಯಿಸ್ಲಿಕ್ಕೆ ಸಾಧ್ಯವಾಗುತ್ತೆ. And did we read Philippians 4, 6 to 7 last week? Yeah, Yes. we read Philippians 4, 6 to 7. So remnants, you have to know this Bible verse very well. It says, do not be anxious about anything. ಕಳೆದ ವಾರ ನಾವು ಫಿಲಿಪಿ 4, 6, 7 ಓದ್ಕೊಂಡ್ವಿ. ಆ ವಚನದಲ್ಲಿ ಹೇಳುವ ಹಾಗೆ ನಾವು ಯಾವ ವಿಷಯದಲ್ಲಿ ಕೂಡ ಚಿಂತಿಸದೆ ಎಲ್ಲವನ್ನು ಕೂಡ ಪ್ರಾರ್ಥನೆಯಲ್ಲಿ ದೇವರಿಗೆ ಸಮರ್ಪಿಸಬೇಕೆಂಬುದಾಗಿ. But by prayer and petition, we have to present our request to God. So we have to pray, we have to open our mouth and speak to God. ಪ್ರಾರ್ಥನೆಯ ಮೂಲಕ, ವಿಜ್ಞಾಪನೆಗಳ ಮೂಲಕ ನಮ್ಮ ಎಲ್ಲಾ ಪ್ರಾರ್ಥನೆ ಅಂಶಗಳನ್ನ, ಚಿಂತೆಗಳನ್ನ ದೇವರು ಒಪ್ಪಿಸ್ಬೇಕೆಂಬುದಾಗಿ ನೋಡ್ತೀವಿ. Then we can experience true peace that transcends all of our thoughts and understanding. ಆ ರೀತಿ ನಾವು ನಮ್ಮ ಚಿಂತಾಭಾರಗಳನ್ನ ದೇವರು ಒಪ್ಪಿಸಿ ಪ್ರಾರ್ಥಿಸುವಾಗ ದೇವರ ನಿಜವಾದ ಒಂದು ಶಾಂತಿಯನ್ನ ನಮ್ಮ ಜೀವನದಲ್ಲಿ, ಹೃದಯದಲ್ಲಿ ಅನುಭವಿಸ್ತೇವೆ. And the disciples who were concluded in Christ, they knew the power and the mystery of prayer. ಯಾರೆಲ್ಲ ಶಿಷ್ಯರು ಕೇವಲ ಕ್ರಿಸ್ತನಲ್ಲಿ ಮುಕ್ತಾಯಕ್ಕೆ ಬಂದಿದ್ರೋ ಅವ್ರಿಗೆ ನಿಜವಾದ ಪ್ರಾರ್ಥನೆ ಅಂದ್ರೆ ಏನು ಅನ್ನೋದು ತಿಳಿದಿತ್ತು. So Acts 1, 13 to 14, it's talking about the disciples that gathered in Mark's upper room. ಇಲ್ಲಿ ಅಪೊಸ್ತಲ ಕೃತ್ಯಗಳು 1, 13, 14 ನೋಡುವಾಗ ಮಾರ್ಕನ ಮೇಲ್ಮನೆಯಲ್ಲಿ ಕೂಡಿ ಬಂದಂತ ಶಿಷ್ಯರ ಕುರಿತಾಗಿ ನಾವು ನೋಡ್ತೇವೆ. So let's confirm the word, Acts 1, 13 to 14. ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 13, 14 ಓದೋಣ. ಅವರು ಅಲ್ಲಿಗೆ ಬಂದು ತಾವು ಇರುತ್ತಿದ್ದ ಮೇಲಂತಸ್ತಿಗೆ ಹೋದರು. ಯಾರಂದರೆ ಪೇತ್ರ, ಯೋಹಾನ, ಯಾಕೋಬ, ಆಂದ್ರೆಯ, ಫಿಲಿಪ್ಪ, ತೋಮ, ಬರ್ತಲೋಮಯ, ಮತ್ತಾಯ, ಅಲ್ಫಯನ ಯಾಕೋಬ, ಮತಾಭಿಮಾನಿ ಅನಿಸಿಕೊಂಡ ಸಿಮೋನ, ಯಾಕೋಬನ ಯೂದ ಇವರೇ. ಇವರೆಲ್ಲರೂ ಏಕ ಮನಸ್ಸಾಗಿ ದೇವರ ಪ್ರಾರ್ಥನೆಯಲ್ಲಿ ನಿರತರಾಗಿದ್ದರು. ಕೆಲವು ಮಂದಿ ಹೆಂಗಸರು, ಯೇಸುವಿನ ತಾಯಿಯಾದ ಮರಿಯಳು, ಆತನ ತಮ್ಮಂದಿರು ಅವರ ಸಂಗಡ ಇದ್ದರು. ಆಮೆನ್. Amen. So these disciples, they gathered during a time where you could go to prison, you could be killed if you believe in Jesus Christ. ಇವರೆಲ್ಲರೂ ಎಂಥ ಸಮಯದಲ್ಲಿ ಮಾರ್ಕನ ಮೇಲ್ಮನೆಗೆ ಕೂಡಿ ಬಂದಿದ್ರು ಅಂತ ಹೇಳಿದ್ರೆ, ಯೇಸು ಹೆಸರು ಎತ್ತಿದ್ರೇನೋ, ಯೇಸುವನ್ನ ನಂಬುದ್ರೇನೋ ಅವರು ಸೆರೆಮನೆಗೆ ಹೋಗುವಂತ ಪರಿಸ್ಥಿತಿ ಇತ್ತು. So it's a time of persecution in the face of death. They still gathered together. They went to the upper room where they prayed. ಅಂದ್ರೆ ಒಂದು ವೇಳೆ ಅವರು ತುಂಬಾ ಹಿಂಸೆಗಳಿಗೆ ಒಳಗಾಗಿ ಸೆರೆಮನೆಗಳಿಗೆ ಹೋಗಿ ಮರಣವನ್ನು ಕೂಡ ಹೊಂದಬಹುದು. ಅಂತಹ ಪರಿಸ್ಥಿತಿಯಲ್ಲಿ ಕೂಡ ಅವರು ಮೇಲಂತಸ್ತಿಗೆ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ರು. They prayed and they prayed for the great work of the Holy Spirit to take place. ದೇವರ ಆತ್ಮನ ಕಾರ್ಯಗಳು ಬಲವಾಗಿ ನಡೆಯುವಂತೆ ಅವರು ಪ್ರಾರ್ಥನೆ ಮಾಡಿದ್ರು. So they knew the mystery of prayer. If they gathered together in prayer, there will be a great work of the Holy Spirit. ಅವರೆಲ್ಲರೂ ಏಕ ಮನಸ್ಸಾಗಿ ದೇವರಲ್ಲಿ ಪ್ರಾರ್ಥನೆಯಲ್ಲಿ ನಿರತರಾಗಿದ್ರು ಅಂದ್ರೆ ಅವ್ರಿಗೆ ಪ್ರಾರ್ಥನೆಯಲ್ಲಿ ಎಷ್ಟು ಬಲ ಇದೆ ಅಂತ ಗೊತ್ತಿತ್ತು. ಹಾಗಾಗಿನೇ ಅವರು ಪ್ರಾರ್ಥನೆಯಲ್ಲಿ ಏಕ ಮನಸ್ಸಾಗಿ ಕೂಡಿ ಬಂದ್ರು. So they were truly concluded. They knew that the only way for them to the only way for them to truly be saved, the only way to save the age is gather together and to pray for the great work of the Holy Spirit. ಅವರೆಲ್ಲರಿಗೂ ಚೆನ್ನಾಗಿ ತಿಳಿದಿದಂತ ಒಂದು ವಿಷಯ ಏನಂತ ಹೇಳಿದ್ರೆ, ನಾವು ನಮ್ಮನ್ನ ಈ ಒಂದು ಯುಗವನ್ನ ರಕ್ಷಿಸಬೇಕು ಅಂದ್ರೆ ಸರಿಯಾದ ಒಂದು ಪ್ರಾರ್ಥನೆಯನ್ನ ನಾವು ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ರು. So the disciples in Mark's upper room, they really had the conclusion of only. ಮಾರ್ಕನ ಮೇಲ್ಮನೆಯಲ್ಲಿ ಕೂಡಿ ಬಂದಂತ ಎಲ್ಲಾ ಶಿಷ್ಯರುಗಳು ಕೂಡ ಕೇವಲ ಕ್ರಿಸ್ತನಲ್ಲಿ ಮುಕ್ತಾಯಕ್ಕೆ ಬಂದಿದ್ರು. If they didn't have that conclusion, they couldn't be in that place because they would think it's not worth to stake my life to be here. ಒಂದು ವೇಳೆ ಅವರು ಆ ಒಂದು ಮುಕ್ತಾಯಕ್ಕೆ ಬಂದಿರ್ಲಿಲ್ಲ ಅನ್ನೋದೇ ಆಗಿದ್ರೆ
ಅವ್ರು ಯಾರು ಕೂಡ ಅಲ್ಲಿ ಕೂಡಿ ಬರ್ತಾ ಇರ್ಲಿಲ್ಲ. ಇಲ್ಲಿ ಬರೋದ್ರಲ್ಲಿ ನಮಗೆ ಅರ್ಥನೇ ಇಲ್ಲ ಅನ್ನೋ ರೀತಿಯಲ್ಲಿ ಅವರು ಬಿಟ್ಟು ಹೋಗ್ಬಿಡ್ತಾ ಇದ್ರು. But we are living in a time where we can very comfortably give worship. We can continuously listen to the message through Zoom or in the church. ನಾವು ಸತತವಾಗಿ ಜೂಮ್ ಮೂಲಕ ಮತ್ತೆ ಸಭೆಯಲ್ಲಿ ದೇವರಿಗೆ ಆರಾಧನೆ ಸಲ್ಲಿಸ್ತಿದ್ದೀವಿ. And we may face persecution by the people around us. They may, persecute us because of our faith. ಒಂದು ವೇಳೆ ಮುಂದಿನ ದಿನಗಳಲ್ಲಿ ನಾವು ಯೇಸುವನ್ನ ನಂಬಿರೋದ್ರಿಂದಲೋ ಯೇಸುವನ್ನ ಆರಾಧನೆ ಮಾಡ್ತಿರೋದ್ರಿಂದಲೋ ಅನೇಕ ಹಿಂಸೆಗಳನ್ನ ಹೊಂದ್ಕೋಬಹುದು. But this is a time where they said, if we find out you even believe in Jesus, we will arrest you or we can kill you, and it will be legal. ಒಂದು ವೇಳೆ ನೀವು ಯೇಸುವನ್ನ ನಂಬೋದಾದ್ರೆ, ಸಭೆಗೆ ಹೋಗೋದಾದ್ರೆ, ನಿಮ್ಮನ್ನ ನಾವು ಏನು ಅರೆಸ್ಟ್ ಮಾಡ್ತೀವಿ, ಜೈಲಿಗೆ ಹಾಕ್ತೀವಿ ಅಂತ ಕೂಡ ಹೇಳ್ಬೋದು. ಇದು ಕಾನೂನುಬದ್ಧವಾಗಿ ಕೂಡ ಅವ್ರು ತರಬಹುದು. But they didn't care because they knew that this is the, absolute answer that they must stake their life for. ಆದ್ರೆ ಆ ಒಂದು ಮೇಲ್ಮನೆಯಲ್ಲಿ ಕೂಡಿ ಬಂದಂತವ್ರು ಯಾರು ಕೂಡ ಇದ್ಯಾವುದಕ್ಕೂ ಹೆದರ್ಕೊಳ್ಳದೆ ಅವರ ಜೀವಿತಗಳನ್ನ ಕ್ರಿಸ್ತನಿಗೋಸ್ಕರ ಪ್ರಾರ್ಥನೆಗೋಸ್ಕರ ಪಣಕ್ಕಿಟ್ಟಿದ್ರು. So as well as only prayer, we have to experience only evangelism. ಹಾಗೆ ಕೇವಲ ಪ್ರಾರ್ಥನೆಯನ್ನ ಹೇಗೆ ನಾವು ಅನುಭವಿಸ್ತಿದೀವೋ ಹಾಗೇನೆ ಐದನೇದಾಗಿ ಕೇವಲ ಸುವಾರ್ಥ ಬೋಧನೆಯಲ್ಲಿ ನಾವು ತೊಡಗಿಸಿಕೊಳ್ಬೇಕು. And evangelism, there is a great time schedule of God. When we preach the gospel, sometimes people won't come to Christ at that moment, but there is a time schedule where they can come to Christ later. ಇಲ್ಲಿ ಕೇವಲ ಸುವಾರ್ಥ ಬೋಧನೆ ಅಂತ ಹೇಳಿದ್ರೆ ನಾವು ಸುವಾರ್ತೆ ಸಾರಬೇಕು. ಆದ್ರೆ ದೇವರ ಸಮಯದ ವೇಳಾಪಟ್ಟಿ ಅಂತಾನೆ ಒಂದು ಇರುತ್ತೆ. ನಾವು ಸಾರಿದ ತಕ್ಷಣ ಅವ್ರು ಯೇಸುವನ್ನ ನಂಬದೇ ಇರ್ಬೋದು, ಸಭೆಗೆ ಬರ್ದೇ ಇರ್ಬೋದು, ಆದ್ರೆ ದೇವರ ಸಮಯದಲ್ಲಿ ಖಂಡಿತ ಒಂದಿನ ಅವ್ರು ಬರ್ಬೋದು. But what's really important is continuation. Do we have a heart to continue in evangelism? Even if people reject us, even if people don't listen, we shouldn't give up. ಆದ್ರೆ ಅತ್ಯಂತ ಮುಖ್ಯವಾದದ್ದು ಏನಂತ ಹೇಳಿದ್ರೆ ಜನರು ನಂಬ್ತಾರೋ ಇಲ್ವೋ, ಜನರು ನಾವು ಹೇಳೋದನ್ನ ಕೇಳ್ತಾರ ಇಲ್ವೋ ಅನ್ನೋದಲ್ಲ ಮುಖ್ಯ. ನಾವು ಸ್ವಾರ್ಥಿಕರಾಗಿ ಸುವಾರ್ತೆ ಹೇಳೋದನ್ನ ಮುಂದುವರಿಸ್ತೀವ ಇಲ್ವಾ ಅನ್ನೋದು ಮುಖ್ಯ. So a very important Bible verse, let's read Acts 2, verse 42 to 47. ತುಂಬಾ ಮುಖ್ಯವಾದಂತಹ ವಚನವನ್ನ ನಾವು ನೋಡೋಣ. ಅಪೊಸ್ತಲರ ಕೃತ್ಯಗಳಲ್ಲಿ 2ನೇ ಅಧ್ಯಾಯ 42ರಿಂದ 47ನೇ ವಚನ ನೋಡೋಣ. ಇವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ ಸಹೋದರರ ಅನ್ಯೋನ್ಯತೆಯಲ್ಲಿಯೂ ರೊಟ್ಟಿ ಮುರಿಯುವುದರಲ್ಲಿಯೂ ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು. ಎಲ್ಲರಿಗೂ ಭಯ ಉಂಟಾಯಿತು. ಇದಲ್ಲದೆ ಅನೇಕ ಅದ್ಭುತ ಕಾರ್ಯಗಳು ಸೂಚಕ ಕಾರ್ಯಗಳು ಅಪೊಸ್ತಲರ ಕೈಯಿಂದ ನಡೆದವು. ನಂಬಿದವರೆಲ್ಲರೂ ಒಗ್ಗಟ್ಟಾಗಿದ್ದು ತಮ್ಮದೆಲ್ಲವನ್ನು ಮೃದುವಾಗಿ ಅನುಭವಿಸುತ್ತಾ ತಮ್ಮ ತಮ್ಮ ಚರಾಸ್ತಿರ ಸ್ವತ್ತುಗಳನ್ನು ಮಾರಿ ಬಂದ ಹಣವನ್ನು ಎಲ್ಲರಿಗೂ ಅವರವರ ಅಗತ್ಯವಿದ್ದ ಹಾಗೆ ಕೊಡುತ್ತಾ ಇದ್ದರು. ಅವರು ದಿನಾಲು ಏಕ ಮನಸ್ಸಿನಿಂದ ದೇವಾಲಯದಲ್ಲಿ ಕೂಡುತ್ತಾ ಮನೆಗಳಲ್ಲಿ ರೊಟ್ಟಿ ಮುರಿದು ಉಲ್ಲಾಸದಿಂದಲೂ ಸರಳ ಹೃದಯದಿಂದಲೂ ಊಟ ಮಾಡುತ್ತಾ ಇದ್ದರು. ದೇವರನ್ನು ಕೊಂಡಾಡುವವರಾಗಿಯೂ ಜನರೆಲ್ಲರ ದಯವನ್ನು ಹೊಂದುವವರಾಗಿಯೂ ಇದ್ದರು. ಕರ್ತನು ರಕ್ಷಣೆಯ ಮಾರ್ಗದಲ್ಲಿರುವವರನ್ನು ದಿನಾಲು ಅವರ ಮಂಡಳಿಗೆ ಸೇರಿಸುತ್ತಿದ್ದನು. ಆಮೆನ್. Amen. So what is really important, it says that they gathered together every day. ಅತ್ಯಂತ ಮುಖ್ಯವಾದದ್ದು ಏನಂತ ಹೇಳಿದ್ರೆ ಅವರು ಪ್ರತಿದಿನ ಕೂಡಿ ಬರ್ತಾ ಇದ್ರು ಅಂತ ಹೇಳಿ. So every day they devoted themselves to the teaching, to fellowship, to the breaking of bread. 42ರಲ್ಲಿ ನೋಡಿದ ಹಾಗೆ ಅವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿ, ಸಹೋದರ ಅನ್ಯೋನ್ಯತೆಯಲ್ಲಿ, ರೊಟ್ಟಿ ಮುರಿಯುವುದರಲ್ಲಿ, ಪ್ರಾರ್ಥನೆಗಳಲ್ಲಿ ಅವರು ನಿರತರಾಗಿದ್ರು. And verse 46, every day they continued to meet and they broke bread in their homes and they ate together with glad and sincere hearts. 46ನೇ ವಚನವನ್ನು ನೋಡುವಾಗ ಅವರು ದಿನಾಲು ಏಕ ಮನಸ್ಸಿನಿಂದ ದೇವಾಲಯದಲ್ಲಿ ಕೂಡುತ್ತಾ ಮನೆಗಳಲ್ಲಿ ರೊಟ್ಟಿ ಮುರಿದು ಉಲ್ಲಾಸದಿಂದಲೂ ಸರಳ ಹೃದಯದಿಂದಲೂ ಊಟ ಮಾಡುತ್ತಾ ಇದ್ದಾರೆ ಎಂಬುದಾಗಿ ನೋಡ್ತೀವಿ. And very important, in verse 47 it says, and the Lord added to their number daily those who were being saved. ಅದರ ಪ್ರತಿಫಲ 47ನೇ ವಚನದಲ್ಲಿ ನಾವು ನೋಡಬಹುದು. ದೇವರನ್ನು ಕೊಂಡಾಡುವವರಾಗಿಯೂ ಜನರೆಲ್ಲರ ದಯವನ್ನು ಹೊಂದುವವರಾಗಿಯೂ ಇದ್ದರು. ಕರ್ತನ ಏನ್ ಮಾಡ್ತಿದ್ರು? ರಕ್ಷಣೆಯ ಮಾರ್ಗದಲ್ಲಿರುವವರನ್ನ ದಿನಾಲು ಅವರ ಮಂಡಲಿಗೆ ಸೇರಿಸುತ್ತಿದ್ದನೆಂಬುದಾಗಿ. So that's very important because they devoted themselves to keep listening to the word, to gather together every day, to pray and have fellowship. And because they had continuation,
the Lord added to their number those who were being saved. ಇದು ತುಂಬಾ ಮುಖ್ಯವಾದದ್ದು. ಅಂದ್ರೆ ಪ್ರತಿದಿನ ಅಪೊಸ್ತಲರ ಬೋಧನೆ ಕೇಳೋದ್ರಲ್ಲಿ, ಸಹೋದರ ಅನ್ಯೋನ್ಯತೆಯಲ್ಲಿ, ಆ ಪ್ರಾರ್ಥನೆಗಳಲ್ಲಿ ಅವರು ಸತತವಾಗಿ ಪ್ರತಿದಿನ ಮುಂದುವರಿತಾ ಇದ್ದದರಿಂದಲೇ ದೇವರು ರಕ್ಷಣೆ ಹೊಂದುವವರನ್ನ ಅಥವಾ ದೇವರು ಆರಿಸ್ಕೊಂಡವರನ್ನ ಅವರ ಮಂಡಳಿಗೆ, ಸಭೆಗೆ ಸೇರಿಸ್ತಿದ್ರು. So this early church, they knew the importance of gathering together, listening to the word, because as they continued to do that, many souls were receiving salvation. ಆದಿ ಸಭೆಯವರಿಗೆ ಪ್ರತಿದಿನ ಪ್ರಾರ್ಥನೆ ಮಾಡೋದು, ಪ್ರತಿದಿನ ಕೂಡಿ ಬರೋದು, ಅನ್ಯೋನ್ಯತೆಯಲ್ಲಿರೋದು, ಸೇವೆ ಮಾಡೋದು, ಅದರ ಪ್ರಾಮುಖ್ಯತೆ ಗೊತ್ತಿತ್ತು. ಹಾಗಾಗಿನೇ ದೇವರು ಅವರನ್ನ ಆಶೀರ್ವದಿಸಿದ್ರು, ಮತ್ತೆ ಅನೇಕರನ್ನ ಅವರ ಜೊತೆ ಸೇರಿಸಿದ್ರು. Sometimes we can be discouraged or have unbelief, and we can think, oh, even though I keep gathering together, there is no works, no fruits. But in God's absolute time schedule, He will add those to receive salvation to us. ಅನೇಕ ಸಲ ನಾವು ಪ್ರಯಾಸ ಪಡ್ತಿರ್ಬೋದು, ಕಷ್ಟ ಪಡ್ತಿರ್ಬೋದು, ಸೇವೆ ಮಾಡ್ತಿರ್ಬೋದು. ಆದ್ರೂ ಕೂಡ ಜನರು ಕೂಡಿ ಬರದೇ ಇರ್ಬೋದು, ಜನರು ನಂಬದೇ ಇರ್ಬೋದು. ಆದ್ರೂ ಕೂಡ ನಾವು ಸೋತು ಹೋಗದೆ ದೇವರ ಸಮಯದ ವೇಳಾಪಟ್ಟಿ ಅಂತ ಒಂದಿದೆ, ಆ ಸಮಯಕ್ಕಾಗಿ ನಾವು ಕಾಯಬೇಕಾಗಿದೆ. So the work of evangelism, the work of salvation, that is in God's hand, but we have to have the correct direction that we are moving towards. ದೇವರ ಅಂದ್ರೆ ಸ್ವಾತ ಸೇವೆ ಆಗ್ಲಿ, ದೇವರ ಸಮಯ ಆಗ್ಲಿ, ಅವು ನಮಗೋಸ್ಕರ ಪ್ರತ್ಯೇಕವಾಗಿ ಕೊಡಲ್ಪಟ್ಟಿದೆ. ನಾವು ಸೋತು ಹೋಗದೆ ಈ ಸ್ವಾತ ಸೇವೆಯಲ್ಲಿ ಮುಂದುವರಿಯೋದು ತುಂಬಾ ಮುಖ್ಯ. When we concentrate on the word, when we are imprinted with the gospel, we share this word to other people, the Lord will continuously add people to the kingdom of God through us. ಪ್ರಾರ್ಥನೆ ಮಾಡೋದ್ರಲ್ಲಾಗ್ಲಿ, ವಾಕ್ಯವನ್ನ ಹಿಡ್ಕೊಳ್ಳೋದ್ರಲ್ಲಾಗ್ಲಿ, ಸ್ವಾತೆ ಸೇವೆ ಮಾಡೋದ್ರಲ್ಲಾಗ್ಲಿ ನಾವು ಸತತವಾಗಿ ಮುಂದುವರಿಯುವಾಗ ದೇವರ ಆರಿಸ್ಕೊಂಡಂತ ಶಿಷ್ಯರನ್ನ ನಮ್ಮ ಜೊತೆಲಿ ಸೇರಿಸ್ತಿರ್ತಾರೆ. So gathering together, this is a trait of the early church. They were the model church to do evangelism and missions because they really held on to the covenant of the word and gathering and praying together. ಸೇವೆಯಲ್ಲಿ ನಮಗೆ ಆದಿ ಸಭೆಯೇ ಮಾದರಿಯಾಗಿದೆ. ಯಾಕಂದ್ರೆ ಆದಿ ಸಭೆಯವರು ಏಕ ಮನಸ್ಸುಳ್ಳವರಾಗಿ ಕೂಡಿ ಬರ್ತಾ ಇದ್ರು, ಪ್ರಾರ್ಥನೆ ಮಾಡ್ತಾ ಇದ್ರು, ದೇವರ ಒಡಂಬಡಿಕೆ ನಡ್ಕೊಂಡಿದ್ರು, ಕ್ರಿಸ್ತನಲ್ಲಿ ಮುಕ್ತಿಯಾಗಿ ಬಂದಿದ್ರು. ಹಾಗಾಗಿ ಕಾರ್ಯಗಳು ನಡೀತು. ನಾವು ಕೂಡ ಅದನ್ನ ಮಾಡುವಾಗ ದೇವರ ಕಾರ್ಯಗಳು ನಮ್ಮ ಮೂಲಕನೂ ನಡೆಯುತ್ತೆ. Then number 3, we should never be deceived. So we have an enemy, spiritual enemy. His name is Satan. ಮೂರನೇ ಮುಖ್ಯವಾದ ವಿಷಯ ಏನಂದ್ರೆ, ಎಂದಿಗೂ ಮೋಸ ಹೋಗಬೇಡಿ ಎಂಬುದಾಗಿ. ಯಾಕಂದ್ರೆ ನಮ್ಮನ್ನ ಮೋಸ ಮಾಡ್ಲಿಕ್ಕಂತಾನೆ ಆತ್ಮಿಕ ಜೀವಿ ಇದೆ, ಅವನ ಹೆಸರು ಸೈತಾನ ಎಂಬುದಾಗಿ. So number 1, we should never be deceived by Satan, who is the liar, the father of lies. John 8:44. ಸೊ ಇಲ್ಲಿ ನಾವು ನೋಡ್ತೇವೆ, ನಮ್ಮ ಜೀವನದಲ್ಲಿ ನಾವು ಸೈತಾನನಿಂದ ಮೋಸ ಹೋಗಬಾರದು ಎಂಬುದಾಗಿ. ಆ ಸೈತಾನನು ನಮ್ಮನ್ನ ಮೋಸ ಮಾಡ್ತಾನೆ ಎಂಬುದಾಗಿ ಅನೇಕ ವಚನಗಳು ಹೇಳುತ್ತೆ. ಅದರಲ್ಲೂ ಮುಖ್ಯವಾಗಿ ಯೋಹಾನ 8:44 ಹೇಳುತ್ತೆ. So he is the liar. He's the one that tells us we can't do our evangelization. Oh, you can't raise disciples. You can't be the true disciple. That is Satan, the liar. ನೀನು ನಿಜವಾದ ಶಿಷ್ಯನಾಗಿ ಇರೋದಿಕ್ಕೆ ಆಗೋದಿಲ್ಲ, ನೀನು ಸೇವೆ ಮಾಡೋದಿಕ್ಕೆ ಆಗೋದಿಲ್ಲ, ನೀನು ಲೋಕ ಸುವಾರ್ತೀಕರಣ ಮಾಡೋದಿಕ್ಕೆ ಆಗೋದಿಲ್ಲ, ನೀನು ಶಿಷ್ಯರನ್ನ ಬೆಳೆಸಕ್ ಆಗೋದಿಲ್ಲ ಅಂತ ಸೈತಾನನು ಸತತವಾಗಿ ನಮ್ಮ ಮನಸ್ಸಿನಲ್ಲಿ ಮಾತನಾಡ್ತಾ ನಮ್ಮನ್ನ ಮೋಸ ಮಾಡ್ಲಿಕ್ಕೆ ನೋಡ್ತಾನೆ. He is always against the word of God. So the word of God says, concentrate on worship, have your heart centered on worship and the church and the word of God. Satan makes us focus on everything else. ದೇವರ ವಾಕ್ಯ ಅನ್ನೋದು ನಾವು ದೇವರ ಮೇಲೆ, ಕ್ರಿಸ್ತನ ಮೇಲೆ ದೃಷ್ಟಿ ಇಡಬೇಕು, ಪ್ರಾರ್ಥನೆ ಮೇಲೆ ದೃಷ್ಟಿ ಇಡಬೇಕು, ವಾಕ್ಯದ ಮೇಲೆ ದೃಷ್ಟಿ ಇಡಬೇಕು, ಸೇವೆಗಳ ಮೇಲೆ ದೃಷ್ಟಿ ಇಡಬೇಕು ಅಂತ ಹೇಳಿದ್ರೆ, ಸೈತಾನನು ಇವುಗಳನ್ನ ಹೊರತುಪಡಿಸಿ ಬೇರೆ ಎಲ್ಲದರ ಮೇಲೆ ಮನಸ್ಸಿಡುವಂತೆ ನಮ್ಮನ್ನ ಮೋಸ ಮಾಡ್ತಾನೆ. And deceives. He is the one who deceives. So deceive is like very sneakily, he can trick us. ಮೋಸ ಮಾಡುವವನು ಅಂತ ಹೇಳಿ, ಮೋಸ ಮಾಡುವವನು ಅಂತ ಹೇಳಿದ್ರೆ ತುಂಬಾ ಸೂಕ್ಷ್ಮವಾಗಿ ಅವನೇನ್ ಮಾಡ್ತಾನೆ, ನಮ್ಮ ಉಪಾಯದಿಂದ ಮೋಸ ಮಾಡ್ತಾನೆ. Satan always makes the things of the world, things that are against God, he makes them look so nice, so tempting. ಲೋಕದ ವಿಷಯಗಳನ್ನ, ದೇವರಿಗೆ ವಿರುದ್ಧವಾದ ವಿಷಯಗಳು ನಮ್ಮ ಕಣ್ಣಿಗೆ ತುಂಬಾ ಅಂದವಾಗಿ, ಮುಖ್ಯವಾಗಿ ಕಾಣೋ ತರ ಅವನು ಮಾಡ್ತಾನೆ. But he knows that those are all temporary things. They can't give us true rest, true peace that we can receive inside of Christ. ಕ್ರಿಸ್ತನಲ್ಲಿ ನಾವು ಹೊಂದಬೇಕಾಗಿರುವಂತಹ ಆ ನಿಜವಾದ ಸಮಾಧಾನ, ನಿಜವಾದ ಸಂತೋಷವನ್ನ ಈ ಲೋಕದಲ್ಲಿರುವಂತಹ ಯಾವುದು ಕೊಡಕ್ ಆಗೋದಿಲ್ಲ ಅಂತ ಸೈತಾನ ಗೊತ್ತು. So there are so many Bible verses about Satan, especially in Revelation 12:9. It says he is the ancient serpent. ಸೊ ಇಲ್ಲಿ ಸೈತಾನನ ಬಗ್ಗೆ ಸತ್ಯವೇದದಲ್ಲಿ ಅನೇಕ ವಚನಗಳು ಹೇಳುತ್ತೆ. ಆದ್ರೂ ಕೂಡ
ಪ್ರಕಟಣೆಯಲ್ಲಿ 12:9 ನಾವು ನೋಡೋದಾದ್ರೆ ಅವನು ಪುರಾತನ ಸರ್ಪ ಎಂಬುದಾಗಿ ಬರೆಯಲ್ಪಟ್ಟಿದೆ. He is the serpent who went to Adam and Eve. So it's not just Satan who went to Adam and Eve, but he still exists today. He is deceiving us today. ಆ ಸೈತಾನನು ಸರ್ಪದ ರೂಪದಲ್ಲಿ ಆದಮ ಅವರನ್ನ ವಂಚಿಸಿದ ಎಂಬುದಾಗಿ ನಾವು ನೋಡ್ತೇವೆ. ಅದೇ ಸೈತಾನ ಇವತ್ತಿಗೂ ಇದ್ದಾನೆ, ಇವತ್ತಿಗೂ ನಮ್ಮನ್ನು ವಂಚಿಸೋದಕ್ಕೆ ಪ್ರಯತ್ನ ಮಾಡ್ತಾನೆ ಇದ್ದಾನೆ. So we have to know, oh, how is Satan deceiving me? How is Satan making me lose hold of the word? When we realize, then we can really have the spiritual battle against Satan. ಸೈತಾನನು ಹೇಗೆ ನಾವು ಕ್ರಿಸ್ತನನ್ನ ಹಿಡ್ಕೊಳ್ದೇ ಇರೋ ಹಾಗೆ, ದೇವರ ವಾಕ್ಯವನ್ನು ಹಿಡ್ಕೊಳ್ದೇ ಇರೋ ಹಾಗೆ ನಮ್ಮನ್ನ ಮೋಸಗೊಳಿಸ್ತಿದ್ದಾನೆ ಅಂತ ನಾವು ಅರ್ಥ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ನಾವು ಸೈತಾನನ ವಿರುದ್ಧ ಹೋರಾಡಬಹುದಾಗಿದೆ. That's why the more that we imprint ourselves with the word of God, the more that we memorize the important covenantal Bible verses, we can be spiritually armored against Satan. ಅಂದ್ರೆ ನಾವು ಯಾವಾಗ ಸರಿಯಾಗಿ ದೇವರ ವಾಕ್ಯಗಳನ್ನ ಹಿಡ್ಕೊಂಡು ಸರಿಯಾದ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡುವವರಾಗಿ ಇರ್ತೀವೋ, ನಮ್ಮನ್ನ ನಾವು ಆತ್ಮಿಕ ಆಯುಧಗಳಿಂದ ಸರ್ವಾಯುಧಗಳಿಂದ ಧರಿಸಿಕೊಂಡು ಪ್ರಾರ್ಥನೆ ಮಾಡ್ತೀವೋ, ಆಗ ಹೋರಾಡಬಹುದು, ಜಯ ಹೊಂದಬಹುದು. And we should never be deceived by ourselves. So we can be deceived by our own thoughts, our own feelings as well. ಸೈತಾನನಿಂದ ಮಾತ್ರ ಅಲ್ಲ, ನಮ್ಮಿಂದಲೂ ಕೂಡ ನಾವು ಮೋಸ ಹೋಗ್ಬೋದು. ಅಂದ್ರೆ ನಮ್ಮ ಸ್ವಂತ ಆಲೋಚನೆಗಳಿಂದ, ನಮ್ಮ ಸ್ವಂತ ಒಂದು ಭಾವನೆಗಳಿಂದ. So let's confirm Galatians 6:6-8. ಅದನ್ನ ನಾವು ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ 6ನೇ ಅಧ್ಯಾಯ 6-8 ನಾವು ನೋಡಬಹುದು. ಅಂದ್ರೆ ನಿನ್ನನ್ನ ನೀನೇ ಮೋಸ ಮಾಡಿಕೊಳ್ಳುವುದರ ಬಗ್ಗೆ 6:6-8. ದೇವರ ವಾಕ್ಯದಲ್ಲಿ ಉಪದೇಶ ಹೊಂದುವವನು ಉಪದೇಶ ಮಾಡುವವನಿಗೆ ತನಗಿರುವ ಎಲ್ಲಾ ಒಳ್ಳೆಯ ಆ ಪಾಲು ಕೊಡಲಿ. ಮೋಸ ಹೋಗಬೇಡಿರಿ. ದೇವರು ತಿರಸ್ಕಾರ ಸಹಿಸುವನಲ್ಲ. ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ತನ್ನ ಶರೀರ ಭಾವವನ್ನು ಕುರಿತು ಬಿತ್ತುವವನು ಆ ಭಾವದಿಂದ ನಾಶನವನ್ನು ಕೊಯ್ಯುವನು. ಆತ್ಮವನ್ನು ಕುರಿತು ಬಿತ್ತುವವನು ಆತ್ಮನಿಂದ ನಿತ್ಯ ಜೀವವನ್ನು ಕೊಯ್ಯುವನು. ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದೆ ಇರೋಣ, ಯಾಕಂದ್ರೆ ಮನಗೊಂದದಿದ್ದರೆ ತಕ್ಕ ಸಮಯದಲ್ಲಿ ಬೆಳೆಯನ್ನು ಕೊಯ್ಯುವೆವು. ಆಮೇಲೆ Amen. Very important. Verse 8, it says, whoever sows to please the flesh, they will reap destruction. ಸೊ 8ನೇ ವಚನ ತುಂಬಾ ಮುಖ್ಯವಾದದ್ದು. ಅಂದ್ರೆ ತನ್ನ ಶರೀರ ಭಾವವನ್ನು ಕುರಿತು ಬಿತ್ತುವವನು ಆ ಭಾವದಿಂದ ನಾಶನವನ್ನು ಕೊಯ್ಯುವನೆಂಬುದಾಗಿ. But whoever sows to please the Spirit, from the Spirit will reap eternal life. ಆದ್ರೆ ಆತ್ಮನನ್ನು ಕುರಿತು ಬಿತ್ತುವವನು ಆತ್ಮನಿಂದ ನಿತ್ಯ ಜೀವವನ್ನು ಕೊಯ್ಯುವನೆಂಬುದಾಗಿ ನೋಡ್ತೀವಿ. So we have our physical nature, we have our own thoughts, our own plans for our life, and then there is the spiritual nature, which receives the guidance of the Holy Spirit and the one who is led by the Word of God. ಅಂದ್ರೆ ನಮ್ಮಲ್ಲಿ 2 ಸ್ವಭಾವ ಇರೋದನ್ನ ನೋಡ್ತೀವಿ. ಒಂದು ಶಾರೀರಿಕವಾದ ಸ್ವಭಾವ ಇರುತ್ತೆ, ನಮ್ಮ ಸ್ವಂತ ಆಲೋಚನೆಗಳಿಂದ, ನಮ್ಮ ಸ್ವಂತ ಭಾವನೆಗಳಿಂದ ನಡೆಸಲ್ಪಡುವಂತದ್ದಾಗಿದೆ. ಎರಡನೇದಾಗಿ ನಮ್ಮಲ್ಲಿ ಆತ್ಮ ಇರುತ್ತೆ, ಪರಿಶುದ್ಧ ಆತ್ಮನು. ಆ ಪರಿಶುದ್ಧ ಆತ್ಮನಿಂದ ನಮ್ಮ ಆತ್ಮಿಕ ಜೀವಿತಗಳನ್ನ ನಡೆಸಬಹುದಾಗಿದೆ. And there are many times where we have to deny ourselves, deny what we want, deny what our thoughts are, because it doesn't align with the Word of God. ಅನೇಕ ಸಲ ನಮ್ಮ ಸ್ವಂತ ಆಲೋಚನೆಗಳನ್ನ, ನಮ್ಮ ಸ್ವಂತ ಆಸೆಗಳನ್ನ, ನಮ್ಮ ಸ್ವಂತ ಗುರಿಗಳನ್ನ ಬಿಟ್ಟು ಬಿಡಬೇಕಾಗುತ್ತೆ. ಯಾಕಂದ್ರೆ ನಮ್ಮ ಸ್ವಂತ ಆಲೋಚನೆಗಳು ಯಾವತ್ತೂ ಕೂಡ ದೇವರ ಆಲೋಚನೆಯೊಂದಿಗೆ ಸಮವಾಗಿರಕ್ಕಾಗಲ್ಲ. So we still have a lot of worldly nature inside of us. We still have a lot of, imprints from the incorrect words of people or from Satan, but we always have to choose within the guidance of the Holy Spirit. ನಮ್ಮ ಜೀವನದಲ್ಲಿ ಸೈತಾನ್ನಿಂದ, ಮನುಷ್ಯರ ಆಲೋಚನೆಗಳಿಂದ, ಮನುಷ್ಯರ ಮಾತುಗಳಿಂದ, ನಮ್ಮ ಸ್ವಂತ ಆಲೋಚನೆಗಳಿಂದ ನಾವು ಮೋಸ ಹೋಗ್ಲಿಕ್ಕೆ ಅನೇಕ ಅವಕಾಶಗಳಿರುತ್ತೆ. ಹಾಗಾಗಿ ಅಂತವುಗಳಿಂದ ನಾವು ಹೊರಗಡೆ ಬರಬೇಕು. So it's saying when we choose the decision according to our flesh, the result will be destruction. ಅದಕ್ಕೆ ವಾಕ್ಯದಲ್ಲಿ ಹೇಳುವಂಥದ್ದು, ಶರೀರ ಭಾವನ ಕುರಿತು ನಾವು ಬಿತ್ತಿದ್ರೆ ನಾಶನವನ್ನು ಕೊಯ್ಯಬೇಕೆಂಬುದಾಗಿ. But when we choose what's according to the Word of God and the guidance of the Holy Spirit, we reap eternal life. ಆದ್ರೆ ದೇವರ ವಾಕ್ಯವನ್ನು ಹಿಡ್ಕೊಂಡು ಆತ್ಮನ ರೀತಿಯಲ್ಲಿ ನಾವು ಬಿತ್ತುವಾಗ ನಿತ್ಯ ಜೀವನ ಕೊಯ್ತೇವೆ ಎಂಬುದಾಗಿ ನೋಡ್ತೀವಿ. So we always have to question ourselves, is this my own thought or is this really the guidance of God? ಹಾಗಾಗಿ ಪ್ರತಿ ಸಲ ನಮ್ಮನ್ನ ಪ್ರಶ್ನೆ ಮಾಡ್ಕೋಬೇಕು, ಇದು ನನ್ನ ಸ್ವಂತ ಆಲೋಚನೆನಾ ಅಥವಾ ದೇವರ ಆತ್ಮನ ಆಲೋಚನೆನಾ ಎಂಬುದಾಗಿ. And that's why we have to pray for the filling of the Holy Spirit. So the Holy Spirit is inside of us, but we need to be filled with the Holy Spirit. ಹಾಗಾಗಿನೇ ನಾವು ದೇವರ ಆತ್ಮನ ತುಂಬಿಸುವಿಕೆಗಾಗಿ ಪ್ರಾರ್ಥನೆ ಮಾಡಬೇಕು. ಯಾವಾಗಲೂ ಕೂಡ ನಾವು ದೇವರ ಆತ್ಮನಿಂದ ತುಂಬಲ್ಪಡೋದಕ್ಕಾಗಿ ಪ್ರಾರ್ಥಿಸಬೇಕು. So everyone who receives salvation, they have the Holy Spirit, but not many people can be filled with the Holy Spirit.
ಯಾರೆಲ್ಲ ಆ ಯೇಸುವನ್ನ ಅಂಗೀಕರಿಸ್ಕೊಂಡಿರ್ತಾರೋ ಅವರು ದೇವರ ಆತ್ಮನೆ ತುಂಬಲ್ಪಟ್ಟಿರ್ತಾರೆ. And that's very important because the Holy Spirit, the Spirit of God, is giving us the direction according to the word and according to what God wants us to do. ಯಾರಲ್ಲಿ ಪರಿಶುದ್ಧಾತ್ಮನು ಇರ್ತಾರೋ ಅವರ ಜೀವಿತಗಳನ್ನ ದೇವರು ವಾಕ್ಯದ ಮೂಲಕ ಆತನು ಸರಿಯಾದ ರೀತಿಯಲ್ಲಿ ನಡೆಸ್ತಾರೆ. And what else we shouldn't be deceived by? It's our environment. ಮತ್ತೆ ಇನ್ನ ಯಾವ್ದ್ರಿಂದ ನಾವು ಮೋಸ ಹೋಗ್ಬೋದು ಅಂತ ಹೇಳಿದ್ರೆ ನಮ್ಮ ಸುತ್ತಮುತ್ತಲಿನ ಪರಿಸರದಿಂದ. So let's read Romans 7:24 to 25. ಒಂದು ವಚನವನ್ನು ಓದ್ಕೊಳ್ಳೋಣ. ರೋಮಪುರ 7ನೇ ಅಧ್ಯಾಯ 24-25ನೇ ವಚನ. ಅಯ್ಯೋ, ನಾನು ಎಂಥ ದುರವಸ್ಥೆಯಲ್ಲಿ ಬಿದ್ದ ಮನುಷ್ಯನು! ಇಂಥ ಮರಣಕ್ಕೆ ಒಳಗಾದ ಈ ದೇಹದಿಂದ ನನ್ನನ್ನು ಬಿಡಿಸುವವನು ಯಾರು? ಬಿಡಿಸುವವನು ಇದ್ದಾನೆಂಬುದಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸ್ತೋತ್ರ. ಹೀಗಿರಲಾಗಿ ನನ್ನಷ್ಟಕ್ಕೆ ನಾನೇ ಮನಸ್ಸಿನಿಂದ ದೇವರ ನಿಯಮಕ್ಕೆ ಆಳಾಗಿಯೂ ಶರೀರ ಭಾವದಿಂದ ಪಾಪವೆಂಬ ನಿಯಮಕ್ಕೆ ಆಳಾಗಿಯೂ ನಡ್ಕೊಳ್ಳುವನಾಗಿದ್ದೇನೆ. ಆಮೇಲೆ Amen. So Apostle Paul is saying that there are two laws inside of me, the law of the flesh, the law of the spirit. ಇಲ್ಲಿ ಪೌಲನು ತುಂಬಾ ಸ್ಪಷ್ಟವಾಗಿ ಹೇಳ್ತಾನೆ, ಎರಡು ರೀತಿಯಾದಂತಹ ಒಂದು ಕಾರ್ಯಗಳು ನನ್ನಲ್ಲಿ ಇವೆ ಎಂಬುದಾಗಿ. ಅಂದ್ರೆ ನಿಯಮಗಳು, ಅದು ಶಾರೀರಿಕವಾದದ್ದು ಒಂದು ಮತ್ತೆ ಆತ್ಮಿಕವಾದದ್ದೊಂದು. We have a lot of environmental influence, the influence of the people around us, of our environment, and sometimes it makes us have a spiritual battle inside ourselves. ಹೌದು, ಅಂದ್ರೆ ನಮ್ಮ ಸುತ್ತಮುತ್ತಲಿನ ಪರಿಸರದಿಂದ ನಾವು ಮೋಸ ಹೋಗ್ತೀವಿ. ಅನೇಕ ಜನ, ನಮ್ಮ ಸುತ್ತಲಿರುವಂತಹ ಜನರಿದ್ದವರಾಗಿದ್ದಾರೆ, ನಮ್ಮ ಸುತ್ತಲಿರುವಂತಹ ಪರಿಸ್ಥಿತಿಗಳು ಎಂತವಾಗಿರುತ್ತೆ, ಅವುಗಳನ್ನ ನೋಡಿ ನಾವು ಮೋಸ ಹೋಗ್ಬೋದು. But Apostle Paul confessed that even though in my mind, I'm a slave to God's law, in my sinful nature, I am a slave to the law of sin. ಹಾಗಾಗಿ ಪೌಲನು ಸ್ಪಷ್ಟವಾಗಿ ಅವನು ಅರಿಕೆ ಮಾಡೋದೇನೆಂದ್ರೆ, ಹೀಗಿರಲಾಗಿ 25ರಲ್ಲಿ ಹೇಳ್ತಾನೆ, ನನ್ನಷ್ಟಕ್ಕೆ ನಾನೇ ಮನಸ್ಸಿನಿಂದ ದೇವರ ನಿಯಮಕ್ಕೆ ಆಳಾಗಿಯೂ ಶರೀರ ಭಾವದಿಂದ ಪಾಪವೆಂಬ ನಿಯಮಕ್ಕೆ ಆಳಾಗಿಯೂ ನಡ್ಕೊಳ್ಳುವನಾಗಿದ್ದೇನೆ. So, of course, because we have a physical body, we have physical nature, there are many times where we want to do the physical things and our mind is, and we become a slave to our physical sinful desires. ನಾವು ಶರೀರದಲ್ಲಿರೋದ್ರಿಂದ ನಮ್ಮ ಮನಸ್ಸು ಕೂಡ ಶರೀರದ ಪ್ರಕಾರ ನಡ್ಕೊಳ್ಳುವಂತದ್ದಾಗಿರುತ್ತೆ. ಅನೇಕ ಸಲ ಶರೀರಕ್ಕೆ ನಮ್ಮ ಮನಸ್ಸು ಒಳಗಾಗುತ್ತೆ. But Paul is saying that through my mind that I am concluded in Christ, that I have the filling of the Holy Spirit, my mind is a slave to God's law. ಅದಕ್ಕಾಗಿನೇ ಪೌಲ ಇಲ್ಲಿ ಹೇಳ್ತಿರೋದು, ನಾನು ನನ್ನ ಮನಸ್ಸಿನಿಂದ ದೇವರ ನಿಯಮಕ್ಕೆ ಆಳಾಗಿದ್ದೇನೆ ಅಂತ ಹೇಳಿ. ಸಂಪೂರ್ಣವಾಗಿ ನಾನು ದೇವರ ಒಂದು ನಿಯಮಗಳಿಗೆ ಮನಸ್ಫೂರ್ತಿಯಾಗಿ ಆಳಾಗಿದ್ದೇನೆ ಎಂಬುದು. As well, there it says the solution, Romans 8:1-2. ಆದ್ರೆ ಈ ಒಂದು ಸಮಸ್ಯೆಗಳಿಗೆ, ಈ ಪರಿಸರದಿಂದ ಮೋಸ ಹೋಗದೆ ಇರ್ಲಿಕ್ಕೆ ಒಂದು ಪರಿಹಾರ ಏನು ಅಂದ್ರೆ, ರೋಮ 8:1-2 ಓದ್ಕೊಳ್ಳೋಣ. ಆದದರಿಂದ ಕ್ರಿಸ್ತ ಯೇಸುವಿನಲ್ಲಿರುವವರಿಗೆ ಅಪರಾಧ ನಿರ್ಣಯವೂ ಈಗ ಇಲ್ಲವೇ ಇಲ್ಲ. ಯಾಕಂದ್ರೆ ಜೀವವನ್ನುಂಟು ಮಾಡುವ ಪವಿತ್ರ ಆತ್ಮನಿಂದಾದ ನಿಯಮವು ನಿಮ್ಮನ್ನು ಪಾಪ ಮರಣಗಳಿಗೆ ಕಾರಣವಾದ ನಿಯಮದಿಂದ ಕ್ರಿಸ್ತ ಯೇಸುವಿನ ಮೂಲಕ ಬಿಡಿಸಿತು. ಆಮೇಲೆ Amen. So Apostle Paul is crying out, Lord, please save me. I have a flesh desire and I have the spirit, these two things fighting inside of me. But then his answer comes here where he says that in Christ Jesus, I have been set free from the law of sin and death. ಇಲ್ಲಿ ಪೌಲನು ಯೇಸು ಸ್ವಾಮಿಗೆ ಕೂಗಿ ಮೊರೆ ಇಡ್ತಿರೋದೇನಂದ್ರೆ, ದೇವ್ರೆ, ನನ್ನಲ್ಲಿ ಶಾರೀರಿಕ ಸ್ವಭಾವ ಇದೆ, ಆತ್ಮಿಕ ಸ್ವಭಾವ ಇದೆ, ಎರಡು ಸ್ವಭಾವಗಳ ಮಧ್ಯದಲ್ಲಿ ನಾನು ಹೋರಾಡ್ತಾ ಇದ್ದೇನೆ. ಹಾಗಾಗಿ ನಿನ್ನ ಕೃಪೆನ ತೋರಿಸಿ ಎಂಬುದಾಗಿ ಹೇಳ್ಕೊಳ್ತಿರುವಾಗ ಅದಕ್ಕೆ ಉತ್ತರ 8ನೇ ಅಧ್ಯಾಯ 1-2ರಲ್ಲಿ ನಾವು ನೋಡ್ತಾ ಇದ್ದೇವೆ. ಯಾಕಂದ್ರೆ ಕ್ರಿಸ್ತನ ಮೂಲಕ ನಾನು ಬಿಡುಗಡೆ ಹೊಂದಿದ್ದೇನೆ ಎಂಬುದಾಗಿ ಅರಿಕೆ ಮಾಡ್ತಾನೆ. So Paul is saying, even though I have this spiritual problem, I have this physical nature, I'm set free by Christ and I can be used by Christ. ಆತನು ಹೇಳ್ತಿರುವಂತ ಮಾತುಗಳೇನಂದ್ರೆ, ನನ್ನಲ್ಲಿ ಪಾಪ ಸ್ವಭಾವ ಇರಬಹುದು, ಶಾರೀರಿಕವಾದ ಸ್ವಭಾವಗಳಿರಬಹುದು, ಆದ್ರೆ ಕ್ರಿಸ್ತ ಯೇಸುವಿನ ಮೂಲಕ ನಾನು ಬಿಡುಗಡೆನ ಹೊಂದಿದ್ದೇನೆ. ಹಾಗಾಗಿ ಇನ್ನು ಕ್ರಿಸ್ತನಿಗೋಸ್ಕರ ನಾನು ಉಪಯೋಗವಾಗಬಲ್ಲೆ ಎಂಬುದಾಗಿ. We have a lot of spiritual problem, mental problem, physical problem, personality problem, family problem, so many problems. But if we are bound by that problem, then we cannot be used for this gospel movement. ಇಲ್ಲಿರುವಂತ ನಾವೆಲ್ಲರೂ ಕೂಡ ಅನೇಕ ಸಮಸ್ಯೆಗಳ ಒಳಗಾಗಿದ್ದೇವೆ. ಅದು ಶಾರೀರಿಕವಾಗಿ, ಮಾನಸಿಕವಾಗಿ, ಆತ್ಮಿಕವಾಗಿ, ಕೌಟುಂಬಿಕವಾಗಿ, ವೈಯಕ್ತಿಕವಾಗಿ
ಬೇರೆ ಬೇರೆ ಕಾರಣಗಳಿಂದ ಸಮಸ್ಯೆಗಳು ಒಳಗಾಗಿದ್ದೇವೆ. ಆದ್ರೆ ಅಂತ ಸಮಸ್ಯೆಗಳಿಂದ ನಾವು ಬಂಧಿತರಾದ್ರೆ ಖಂಡಿತ ನಾವು ದೇವರಿಗೋಸ್ಕರ ಉಪಯೋಗ ಆಗ್ಲಿಕ್ಕೆ ಸಾಧ್ಯವಿಲ್ಲ. That's what Satan wants. Satan wants us to look at my own problems, my own personal circumstances, so he can deceive us, so we can give up. ಅದಕ್ಕೋಸ್ಕರನೇ ಸೈತಾನ ಏನ್ ಮಾಡ್ತಿದ್ದಾನಂದ್ರೆ ಸತತವಾಗಿ ನಮ್ಮನ್ನ ಮೋಸ ಮಾಡ್ಲಿಕ್ಕೆ ನೋಡ್ತಿದ್ದಾನೆ. ನಾವು ಬಿಟ್ಟು ಕೊಡ್ಬೇಕು ಅಂತಾನೆ, ಅಂದ್ರೆ ಈ ಸೇವೆನ ದೇವರನ್ನ ಬಿಟ್ಟು ಕೊಡ್ಬೇಕು ಅಂತಾನೆ ಅವನು ನಮ್ಮನ್ನ ಮೋಸ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. But Apostle Paul is saying, I'm free. I'm free from all those problems, whatever. I don't have any excuses. ಆದ್ರೆ ಇಲ್ಲಿ ಪೌಲನ್ ಹೇಳ್ತಿರುವಂತದ್ದು ಏನಂದ್ರೆ ಸಮಸ್ಯೆಗಳು ಏನೇ ಇದ್ರೂ ಕೂಡ ನನಗೆ ಸಮಸ್ಯೆನೇ ಅಲ್ಲ. ಕಾರಣ ಏನಂದ್ರೆ ಎಲ್ಲ ವಿಷಯಗಳಿಂದ ದೇವರು ಕ್ರಿಸ್ತ ಯೇಸು ನನ್ನನ್ನು ಬಿಡುಗಡೆಗೊಳಿಸಿದ್ದಾರೆ ಎಂಬುದಾಗಿ ಅರಿಕೆ ಮಾಡ್ತಾರೆ. So we have to know we will never be perfect. Until the day that we die and we go to heaven, we will never be perfect. ಹಾಗಾಗಿ ಒಂದನ್ನ ನಾವು ಅರ್ಥ ಮಾಡ್ಕೋಬೇಕು, ನಾವು ಸಾಯೋ ತನಕ, ಸತ್ತು ಪರಲೋಕಕ್ಕೆ ಹೋಗೋ ತನಕ ನಾವ್ ಯಾರು ಕೂಡ ಪರಿಪೂರ್ಣರಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. God never asked us to be perfect. He said, hold on to the covenant I gave you and believe in the word. ಪರಿಪೂರ್ಣರಾಗಿರ್ಬೇಕು ಅನ್ನೋದಕ್ಕಿಂತ ಮುಖ್ಯವಾಗಿ ಕ್ರಿಸ್ತನ ಒಡಂಬಡಿಕೆಯನ್ನ ಬಲವಾಗಿ ಹಿಡ್ಕೊಳ್ಳುವಂಥದ್ದು ಇದೆಯಲ್ಲ, ಅದು ಮುಖ್ಯ. Believe that I called you, believe that I can use you, believe in my power. ಸೊ ನಾವು ನಂಬಬೇಕಾಗಿರೋದು ಏನಂದ್ರೆ ದೇವ್ರು ಹೇಳುವಂತದ್ದು, ನಾನು ನಿನ್ನನ್ನು ಕರೆದಿದ್ದೀನಿ ಅಂತ ನಂಬಬೇಕು, ನನ್ನ ಸುವಾರ್ತೆನ ನಂಬಬೇಕು, ನಾನು ಉಪಯೋಗ ಮಾಡ್ತೀನಿ ಅಂತ ನಂಬಬೇಕು, ನನ್ನ ಬಲದಲ್ಲಿ ನೀನು ನಂಬಿಕೆ ಇಡಬೇಕು ಅಂತ. But when we don't believe, when we lose hold of the word, Satan is always laughing over us. ಯಾವಾಗೆಲ್ಲ ನಾವು ಅದನ್ನ ನಂಬಲ್ವೋ ನಾವು ಅದನ್ನ ಬಿಟ್ಕೊಟ್ಬಿಡ್ತೀವಿ, ಸೈತಾನನ ನಮ್ಮನ್ನ ನೋಡಿ ನಗ್ತಿರ್ತಾನೆ. And we should never give Satan the satisfaction to laugh over us. We have to make Satan crumble down by our faith. ಸೈತಾನನು ನಮ್ಮನ್ನ ನೋಡಿ ನಗೋ ತರ ಮಾಡಬಾರ್ದು, ಸೈತಾನ್ ನಮ್ಮನ್ನ ನೋಡಿ ಕುಸಿದು ಬೀಳೋ ತರ ಮಾಡ್ಬೇಕು. So please, remnant, have assurance that you are called by God. You will be used by God to restore this gospel. ಹಾಗಾಗಿ ಇಲ್ಲಿರುವಂತ ಎಲ್ಲ ದೇವರ ಮಕ್ಕಳು, ನೀವು ದೇವರಿಂದ ಕರೆಯಲ್ಪಟ್ಟಿದ್ದೀರಾ, ದೇವರಿಂದ ಉಪಯೋಗವಾಗ್ತಿದ್ದೀರಾ, ಮತ್ತೆ ಕಳೆದು ಹೋಗಿರುವಂತ ಈ ಸುವಾರ್ತೆಯನ್ನ, ದೇವರ ಒಡಂಬಡಿಕೆನ ಮರುಸ್ಥಾಪನೆ ಮಾಡ್ಲಿಕ್ಕಾಗಿನೇ ದೇವ್ರು ನಿಮ್ಮನ್ನ ಕರೆದಿದ್ದಾರೆ ಅನ್ನುವಂತಹ ಒಂದು ನಂಬಿಕೆ ಇರಲಿ. And find out, why did God call me at this time? Why did God allow me to meet this evangelist and listen to this message? ಸೊ ನನ್ನನ್ನು ಯಾಕೆ ದೇವರು ಕರೆದಿದ್ದಾರೆ, ಈ ಸತ್ಯ ಸುವಾರ್ತೆನ ಕೇಳಲಿಕ್ಕೆ ಯಾಕೆ ದೇವರು ನನ್ನನ್ನು ಕರ್ಕೊ ಬಂದಿದ್ದಾರೆ, ಈ ಒಂದು ಸುವಾರ್ತಿಕರನ್ನ ಭೇಟಿ ಆಗ್ಲಿಕ್ಕೆ ದೇವರು ಯಾಕೆ ನನಗೆ ಅವಕಾಶ ಕೊಟ್ಟರು ಅನ್ನೋದನ್ನ ನೀನು ಯೋಚನೆ ಮಾಡಬೇಕಾಗಿದೆ, ಕಂಡುಕೊಳ್ಬೇಕಾಗಿದೆ. So let's have a conclusion of the message with prayer. ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ, ಸಮಯ ಆಯ್ತು. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕೂಡಿ ಬಂದಿರೋ ಎಲ್ಲ ನಿನ್ನ ಮಕ್ಕಳನ್ನ ಆಶೀರ್ವಾದ ಮಾಡಿ, ವಾಕ್ಯವನ್ನು ಹೇಳಿದಂತ ನಿನ್ನ ಮಗಳನ್ನ ಇನ್ನೂ ಆತ್ಮಿಕ ಬಲದಿಂದ ತುಂಬಿಸಿರಿ. ಮುಂದಿನ ವಾರ ಮತ್ತೆ ಕೂಡಿ ಬರುವ ತನಕ ಈ ವಾಕ್ಯಗಳನ್ನು ನಾವು ಧ್ಯಾನಿಸುತ್ತಾ ಬಲವಾಗಿ ಹಿಡ್ಕೊಳ್ಳಲು ಕೃಪೆ ತೋರಿಸಿ. ಕ್ರಿಸ್ತನಾದ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆ, ಆಮೆನ್.